ಒಂದು ಸ್ಮಾಲ್ ಸೆಲ್ಫ್ ಕೇರ್ ಮೂಮೆಂಟ್. ಇದು ನನ್ನ ಬೆಡ್ ಟೈಮ್ ಹೇರ್ ಕೇರ್ ರೂಟೀನ್ ಆಗಿರುತ್ತೆ. ಮೊದಲಿಗೆ ನಾನು ಕ್ಲೀನಾಗಿ ಬಾಚ್ಕೊಳ್ತೀನಿ. ಆಮೇಲೆ ತಲೆ ಸ್ವಲ್ಪ ಕೆಳಗೆ ಬಗ್ಗಿಸಿ ಬಾಚಿದರೆ ಸ್ಕ್ಯಾಲ್ಪಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಇದರಿಂದ ರಿಲ್ಯಾಕ್ಸ್ ಫೀಲಿಂಗ್ ಕೂಡ ಸಿಗುತ್ತೆ. ನಾನು ಪ್ಲಾಸ್ಟಿಕ್ ಬಾಚಣಿಗೆ ಯೂಸ್ ಮಾಡೋದಿಲ್ಲ, ಯಾಕಂದರೆ ಕೆಲವೊಮ್ಮೆ ಅದು ಕೂದಲನ್ನ ಎಷ್ಟು ಬ್ರೇಕೇಜ್ ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೆ ವುಡನ್ ಕೋಮ್ನ ನಾನು ಯೂಸ್ ಮಾಡ್ತೀನಿ. ದಿನವಿಡೀ ಬ್ಯುಸಿ ಇದ್ದು ಸ್ವಲ್ಪ ಟೈಮ್ ತಗೊಂಡು ಹೀಗೆ ಹೇರ್ ಕೇರ್ ಮಾಡೋದ್ರಿಂದ ಫ್ರೆಶ್ ಫೀಲಿಂಗ್ ಕೂಡ ಸಿಗುತ್ತೆ. ಕೂದಲು ಬಾಚಾದ್ಮೇಲೆ ನಾನು ಸ್ಕ್ಯಾಲ್ಪ್ಗೆ ಜೆಂಟಲಾಗಿ ಮಸಾಜ್ ಮಾಡ್ತೀನಿ. ಫಿಂಗರ್ ಟಿಪ್ಸ್ನಿಂದ ನಿಧಾನವಾಗಿ ಸರ್ಕ್ಯುಲರ್ ಮೋಷನ್ನಲ್ಲಿ ಮಸಾಜ್ ಮಾಡಬೇಕು. ನೈಲ್ಸ್ ಯೂಸ್ ಮಾಡಬಾರ್ದು, ಯಾಕಂದರೆ ಸ್ಕ್ಯಾಲ್ಪಿಗೆ ಇರಿಟೇಟ್ ಆಗ್ಬೋದು. ನಾನು ಸುಮಾರು 3ರಿಂದ 5 ನಿಮಿಷ ಮಸಾಜ್ ಮಾಡ್ತೀನಿ. ಇದರಿಂದ ಸ್ಕ್ಯಾಲ್ಪ್ ರಿಲ್ಯಾಕ್ಸ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ದಿನವಿಡೀ ಇದ್ದ ಸ್ಟ್ರೆಸ್ ಕೂಡ ಸ್ವಲ್ಪ ಕಡಿಮೆ ಆದಾಗೆ ಫೀಲ್ ಆಗುತ್ತೆ. ಇದರಿಂದ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು. ಸೈಂಟಿಫಿಕ್ ರೀಸನ್ ಕೂಡ ಇದು. ಮತ್ತು ಮಲಗುವ ಮುಂಚೆ ಹೇರಿಗೆ ಮಸಾಜ್ ಮಾಡೋದ್ರಿಂದ ಹೆಚ್ಚು ರಿಲ್ಯಾಕ್ಸ್ ಫೀಲ್ ಕೊಡುತ್ತೆ. ಮಸಾಜ್ ಆದಮೇಲೆ ನಾನು ಮನೇಲೇ ಮಾಡಿರುವಂತಹ ಸೀರಮ್ನ ಹಾಕ್ಕೋತಾ ಇದ್ದೀನಿ. ನಾನು ಕೂದಲಿಗೆ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದಿಲ್ಲ. ಹಾಗೆಯೇ ಮಾರ್ಕೆಟಲ್ಲಿ ಸಿಗುವಂತಹ ಸೀರಮ್ ಕೂಡ ಹೆಚ್ಚಾಗಿ ಬಳಸೋದಿಲ್ಲ. ಈ ಸೀರಮನ್ನು ನಾನೇ ಮನೇಲಿ ರೆಡಿ ಮಾಡಿರುವಂಥದ್ದು. ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ತೇನೆ. ಈ ಬಾಟಲ್ ಕೂಡ ಆಲ್ಮೋಸ್ಟ್ ಖಾಲಿಯಾಗಿದೆ. ನನಗೆ ಹೋಮ್ ಮೇಡ್ ಹೇರ್ ಕೇರ್ ಅಂದರೆ ತುಂಬಾ ಇಷ್ಟ. ಯಾಕಂದರೆ ನಾನು ಏನು ಯೂಸ್ ಮಾಡ್ತೀನಿ ಅನ್ನೋದು ನನಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ. ಅದಕ್ಕೆ ಮಲಗುವ ಮುಂಚೆ ಸ್ವಲ್ಪ ಸೀರಮ್ ಹಾಕ್ಕೋತೀನಿ. ಇದರಿಂದ ನನ್ನ ಕೂದಲು ಸಾಫ್ಟ್ ಆಗಿರುತ್ತೆ, ಡ್ರೈ ಆಗೋದನ್ನ ಕಡಿಮೆ ಮಾಡುತ್ತೆ. ಬೆಳಿಗ್ಗೆ ಎದ್ದಾಗ ಕೂದಲನ್ನ ಚೆನ್ನಾಗಿ ಮ್ಯಾನೇಜ್ ಮಾಡೋಕ್ಕೆ ಸುಲಭ ಆಗುತ್ತೆ. ಈ ಸ್ಟೆಪ್ನ ನಾನಂತೂ ಮಿಸ್ಸೇ ಮಾಡಲ್ಲ. ಸೀರಮ್ ಹಾಕೊಂಡಾದ್ಮೇಲೆ ನಾನು ಸ್ಕ್ಯಾಲ್ಪಿಗೆ 2ರಿಂದ 3 ನಿಮಿಷ ಜೆಂಟಲಾಗಿ ಮಸಾಜ್ ಮಾಡ್ತೀನಿ. ಮಸಾಜ್ ಮಾಡೋದ್ರಿಂದ ಸೀರಮ್ ಸ್ಕ್ಯಾಲ್ಪಿಗೆ ಮತ್ತು ಹೇರಿಗೆ ಸ್ಪ್ರೆಡ್ ಆಗುತ್ತೆ. ಮಸಾಜ್ ಮುಗಿದ್ಮೇಲೆ ನಾನು ಜಡೆ ಹಾಕ್ಕೋತೀನಿ. ಅದು ಲೂಸಾಗಿ ಹಾಕ್ಕೋತೀನಿ. ಮತ್ತು ಬಟ್ಟೆ ಕೂಡ ಕಟ್ಕೋತೀನಿ ತಲೆಗೆ. ಇದರಿಂದ ಮಾರ್ನಿಂಗ್ ಫ್ರೀಝಿ ಆಗೋದಿಲ್ಲ ಅಂತ. ಹೀಗೆ ನನ್ನ ಬೆಡ್ ಟೈಮ್ ಹೇರ್ ಕೇರ್ ರೂಟೀನ್ ಕಂಪ್ಲೀಟ್ ಆಗಿದೆ. ನಾನು ಪೀಸ್ಫುಲ್ಲಾಗಿ ಮಲಗಲು ರೆಡಿ. ಗುಡ್ ನೈಟ್.